ಸೊ ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಮಂಡೇ, ದೇವ್ರ ದಯದಿಂದ ಕಾಲೇಜ್ ರಜಾ ಕೊಟ್ಬಿಟ್ಟವ್ರೆ. ನಾನೇನು ಬಂಕ್ ಹಾಕಿಲ್ಲ, ಕಾಲೇಜವರೇ ರಜಾ ಕೊಟ್ಟಿರೋದು. ಸೊ ಬೆಳಗ್ಗೆ ಹೋಗೆಲ್ಲ ಸಿಮೆಂಟ್ 4 ಮೂಟೆ ಎತ್ಕೊಂಬಂದು ಹಾಕೊಂಬಂದು ಕೊಟ್ಟೆ. ಇವಾಗ ನಮ್ಮ ಮನೆಯಲ್ಲೂ ಅಲ್ಲಿ ಕ್ಲೀನ್ ಮಾಡ್ತಾವ್ರೆ. ಅಲ್ಲಿ ಹೋಗಿ ಎಲ್ಲ ಫುಲ್ ಕ್ಲೀನ್ ಮಾಡಬೇಕು. ಇವತ್ತೆಲ್ಲ ಕ್ಲೀನಿಂಗೇ ಇವತ್ತು ನನ್ನ ಕೆಲಸ ಎಲ್ಲ. ಇವಾಗ ಎದ್ದಿದ್ದೀನಿ 11 ಆಗಿದೆ, 11:10. ಇನ್ನೂ ಊಟ ಬೇರೆ ತಿಂದಿಲ್ಲ. ನೆನ್ನೆ ಬೇರೆ ಹೆವಿ ಮೂಟೆ ಎತ್ತಿದ್ದೀನಿ, ಫುಲ್ಲು ಬೆನ್ನು ಹಿಡ್ಕೊಂಬಿಟ್ಟಿದೆ. ಬನ್ನಿ ಕೆಲಸ ಐತೆ ಮಾಡೋಣ. ಸೊ ಗೈಸ್, ಎಲ್ಲ ಫುಲ್ ಎತ್ತಿಕ್ಕಿ ಬರ್ಸೋದ್ಕ ಸೆಕೆ ನೀರೆಲ್ಲ ಬಂತು. ಫುಲ್ ಕ್ಲೀನಿಂಗ್ ಇವತ್ತು ಮನೆ ಫುಲ್ಲು. ಮನೆ ಇಲ್ಲಂದರೆ ಎಲ್ಲ ಗಲೀಜಿದೆ. ನಮ್ಮ ಮನೆ ಶೆಡ್ಡಲ್ಲಿ ಫುಲ್ ಕ್ಲೀನಿಂಗ್ ನಡೀತೈತೆ. ಸೊ ಅಲ್ಲೆಲ್ಲ ಕ್ಲೀನಿಂಗ್ ಮುಗೀತು. ಸೊ ಈಗ ಮಕ್ಕ ಒಂದು ಸ್ವಲ್ಪ ತೊಳ್ಕೊಂಡು ಇದೇ ಬಟ್ಟೆಲಿ ಊಟ ಮಾಡಿಬಿಡ್ತೀನಿ. ಇನ್ನೂ ಒಂದು ಸ್ವಲ್ಪ ಸಿಮೆಂಟ್ ಅದೇನೇನೋ ತರಬೇಕಂತ. ಸೊ ಅದೆಲ್ಲ ಆದಮೇಲೆ ನಿಧಾನಕ್ಕೆ ಸ್ನಾನ ಮಾಡ್ಕೊಳೋಣ ಅಂದ್ಬಿಟ್ಟು ಅದಕ್ಕೆ ಇವಾಗ ಫಸ್ಟ್ ಊಟ ತಿಂದ್ಬಿಡೋಣ. ಅಲ್ಲೂ ಮಕ್ಕ ತೊಳ್ಕೊಂಡು ಆಮೇಲೆ ಊಟ ತಿನ್ನೋಣ ಅಂದ್ಬಿಟ್ಟು ಹಂಗೆ ಸುಮ್ಮನೆ ಹೋಗಿದ್ದೀನಿ. ಸೊ ನಿಮ್ಮದು ಫ್ರೆಶ್ ಅಪ್ ಆಗ್ಬಿಟ್ಟು ಊಟ ತಿಂತೀನಿ. ಇವತ್ತು ಬ್ರೇಕ್ಫಾಸ್ಟಲ್ಲಿ ಟೊಮೊಟೊ ಗೊಜ್ಜು, ರೈಸು ಇದೇ ತಿಂದ್ಬಿಟ್ಟು ಸ್ವಲ್ಪ ಕೆಲ್ಸಕ್ಕಿಲ್ಲವಪ್ಪ ಇವತ್ತು ಜಾಸ್ತಿ. ಸರಿ ಗೈಸ್, ಸಿಗ್ತೀನಿ ನಾನು ನಿಮಗೆ. ಫೈನಲಿ ಮನೆಗೆಲ್ಲ ಸರಿಯಾಗಿ ಉಗಿಸ್ಕೊಂಡು ಕಟಿಂಗ್ ಮಾಡ್ಸೋಕ್ಕೆ ಬಂದಿದ್ದೀನಿ ದೇವನಹಳ್ಳಿಯಲ್ಲಿ. ಇದು ನಮ್ಮ ಬ್ರೋ ಇಲ್ಲೇ ಕೆಲಸ ಮಾಡೋದು. ಸೊ ಹತ್ರ ಮಾಡಿಸ್ಕೊಂಡು ಮನೆಗೆ ಹೋಗೋಣ. ನೋಡೋಣ ಯಾವ ಥರ ಮಾಡಿಸೋದಂತ. ಇದೆಲ್ಲ ಟ್ರಿಮ್ ಮಾಡಿಸ್ಬೇಕು. ಎತ್ಸ್ತೀನಿ, ಫುಲ್ ಶಾರ್ಟು. ಬನ್ನಿ ಮಾಡಿಸೋ. ಇಲ್ಲೇ ಇದ್ದಾರೆ ನೋಡಿ, ಫೋನಲ್ಲಿ ಮಾತಾಡ್ತಾವ್ರೆ. ಸಮಾಚಾರ ಅವ್ರು ಫುಲ್ಲು ಬ್ಯುಸಿ ಪರ್ಸನ್ನು, ಏನೂ ಮಾಡೋಕ್ಕಾಗಲ್ಲ. ಸೊ ಬಾಯ್ಸ್, ಫೈನಲಿ ಕಟಿಂಗ್ ಎಲ್ಲ ಆಯಿತು. ಈಗಿದ್ದೀನಿ ನೋಡಿ ಬ್ರೋ ಹೆಂಗೆ ಮಾಡಿದ್ದಾರೆ. ಮಸ್ತಿದೆ ಅನ್ಕೊತೀನಿ. ಮನೆಗೆ ಹೋಗಿ ಸಿಗ್ತೀನಿ ನೋಡಿ. ಸೊ ಗಾಯ್ಸ್, ಹಾಗೆ ಫ್ರೆಂಡ್ ಫೋನ್ ಹಾಕಿದ್ದ ಊಟ ತಗೊಂಬ ಅಂತ. ನಿಮ್ಗೆ ಗೊತ್ತೇ ಇರ್ಬೇಕು, ನನ್ನ ಕ್ಲಾಸ್ಮೇಟ್ ಊಟ ತಗೊಂಬಂದು ಕೊಟ್ಟೆ, ತಿಂತಾವನೆ. ನಾಳೆ ಇವ್ರದ್ದೇನೋ ಮಿಡ್ ಟರ್ಮ್ ಏನಿರೋದು, ಸೆಕೆಂಡ್ ಸೆಮ್ ಎಕ್ಸಾಮ್ ಐತೆ. ನನ್ನ ಮಗ ಓದ ಅಂದರೆ ಮಾತಾಡ್ಕೊಂಡು ನನ್ನ ಜೊತೆ ಬಾರ ಇಲ್ಲೇ ಕೂತ್ಕರ 1 ನಿಮಿಷ ಅನ್ಕೊಂಡವನೇ. ಇಲ್ಲೇ ಸೈಕ್ ನನ್ನ ಮಗನ ಸೈಕ್ ಮಾಡ್ತಾವನೆ. ಕಟಿಂಗ್ ಮಾಡಿಸಿದ್ದೀನಿ, ಸ್ನಾನ ಮಾಡ್ಕೊಂಬತ್ತೀನಿ ಇರ ಅಂದ್ರು ಬಿಡ್ತಾ ಇಲ್ಲ ನೋಡಿ. ಇಂಥವ್ರಿಗೇನು ಹೇಳೋದು. ಸೊ ಫೈನಲಿ ಮನೆಗೆ ಬಂದು ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿದ್ದೀನಿ ರೆಸ್ಟ್ ಮಾಡೋಕ್ಕೆ. ಬೆಳಗ್ಗೆಯಿಂದ ಸುತ್ತಿ ಬೇಜಾರಾಗ್ಬಿಟ್ಟೈತೆ. ಬೆಳಗ್ಗೆ ಊಟ ತಿಂದಿದ್ದು. ನೋಡೋಣ ಏನೈತೆ ಕಿಚನಲ್ಲಿ ಇವತ್ತು. ಎಗ್ ಐತೆ, ಅನ್ನ ಐತೆ, ಬೆಳಗ್ಗೆ ಅದೇ ಒಂದು ಸ್ವಲ್ಪ ಗೊಜ್ಜೈತೆ. ಈ ಎಗ್ ಹೆಂಗಿದ್ರು ಮಾಡೋರೆ ಸೈಲೆಂಟಾಗಿ ಎಗ್ ರೈಸ್ ಮಾಡ್ಕೊಂಡು ತಿಂದ್ಬಿಡ್ತೀನಿ ಅಷ್ಟೆ. ಅದೆಲ್ಲ ಗೊಜ್ಜೆಲ್ಲ ಬೆಳಗ್ಗೆ ಹೊತ್ತಲ ಅಷ್ಟೆ. ಸರಿ ಗಾಯ್ಸ್, 1 ನಿಮಿಷ ಇರಿ, ಎಗ್ ರೈಸ್ ಮಾಡ್ತೀನಿ ಈಗ. ಸೊ ಗಾಯ್ಸ್, ಎಗ್ ರೈಸ್ ಮಾಡೋಣ ಅಂತ ಓದ್ತಾ ಇದ್ದೆ. ಮನೆಯಲ್ಲಿ ನಮ್ಮಮ್ಮ ಇದ್ಕೊಂಡು ಏನಾಯ್ತು ಅದು ತಿನ್ಬಿಟ್ಟು ತಿಕ್ಕ ಮುಸ್ಕೊಂಡಿರೋ ಅಂತ. ಸೊ ಅದೇ ತಿಂದ್ಬಿಟ್ಟು ಸೈಲೆಂಟಾಗಿ ಬಂದೆ ಇಲ್ಲಿಗೆ. ಗೇಮ್ ಆಡೋಣ. ಗೇಮ್ ಆಡ್ತೀರ ಅಷ್ಟೇ, BGMI. ಯಾರನ್ನ ಆಡೋಂಗಿದ್ರೆ ನಿಮ್ಮದು UID ಕಮೆಂಟ್ ಮಾಡಿ, ಆ್ಯಡ್ ಮಾಡ್ಕೊತೀವಿ. ರೂಮ್ ಗೇಮ್ ಎಲ್ಲ ಆಡ್ತೀರಿ ನಾವು ನೈಟ್ ಹೊತ್ತು. ಸೊ ಗಾಯ್ಸ್, ಗೇಮ್ ಎಲ್ಲ ಆಡಿ ಇಲ್ಲೇ ನಮ್ಮ ಕಾರ್ ಶೆಡ್ಡಲ್ಲಿ ಒಂದು TV ಇದೆ. KGF ಮೂವಿ ನೋಡ್ತಾ ಇದ್ದೀವಿ. ಫುಲ್ ಪಾರ್ಟು ನೈಟ್ ಆಗ್ಬಿಟ್ಟಿದೆ. ನಾವು ಇಬ್ಬರೇ ನೋಡ್ತಾ ಇದ್ದೀರಿ ಫುಲ್ ಪೀಸಾಗಿ. ನೋಡಿ ಇಲ್ಲಿ ಕಾರ್ ಇದೆ, ಫುಲ್ ಕಾರ್ ಶೆಡ್ ಇದು. ಕಾರ್ ಶೆಡ್ ಒಳಗಡೆ TV ಇಕ್ಕಿದ್ದೀರಿ. ಸೊ ನಮ್ಮ ಮನೆಯವರು ಧನ್ಯ ಹಾಕ್ಸ್ಕೊಂಬ ಅಂತ ಕೊಟ್ಟಿದ್ದು ನಮ್ಮಮ್ಮ. ಬಂದಿದ್ದೀನಿ ಇಲ್ಲ 4 ಮೀಲು ಧನ್ಯ ಹಾಕ್ಸ್ಕೊಂಡು ಹೋಗೋಕೆ. ಸ್ವಲ್ಪನೇ ಇರೋದು ಚಿಕ್ಕದಾಗೆ, ಹಾಕ್ಸ್ಕೊಂಡು ಹೋಗ್ತೀನಿ ಇವಾಗ. ಫುಲ್ ಘಾಟಪ್ಪ ಒಳಗಡೆ ಮಾತಾಡೋಕ್ಕೆ ಆಗ್ತಾಯಿಲ್ಲ. ಮೂಗೆಲ್ಲ ಉರಿ ಬಂದ್ಬಿಡ್ತು, ಸೆನ್ಸಿಟಿವ್ ಬೇರೆ ನಾನು. ಸೊ ಇದನ್ನ ತಗೊಂಡು ಮನೆಗೆ ಹೋಗ್ತೀನಿ.
ಸೊ ಗಾಯ್ಸ್ ಹಂಗೆ ಮಷಿನ್ ಹಾಕ್ಸ್ಕೊಂಬತ್ತಾ ಇದ್ದೆ. ನಮ್ಮೂರಲ್ಲಿ ನೋಡಿ ಇನ್ನೂ ದೇವ್ರೇನೇ ಎತ್ಕೊಂಬಂದಿದ್ದಾರೆ. ಹತ್ರ ಹೋಗಿ ತೋರಿಸ್ತೀನಿ ನೋಡಿ. ಏನು ದೇವ್ರ ನನಗೂ ಗೊತ್ತಿಲ್ಲ. ಸೊ ಗಾಯ್ಸ್ ಅಲ್ಲಿ ಏನು ದೇವ್ರು ಎತ್ಕೊಂಡು ಹೋಗ್ತಾ ಇದ್ರು ಅಂತ ನಂಗಂತೂ ಗೊತ್ತಿಲ್ಲ. ಸೊ ನೀವೇ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನಂಗಂತೂ ಅಷ್ಟೊಂದು ನಾಲೆಜ್ ಇಲ್ಲ ಗಾಡ್ಸ್ ಬಗ್ಗೆ ಎಲ್ಲ. ಇಲ್ಲಿ ನೋಡಿ ಮಾವಿನಕಾಯಿ ಹಣ್ಣು ಎಲ್ಲ ನಮ್ಮ ಮರದಲ್ಲಿ ಬಿಟ್ಟಿದೆ. ಇವಾಗೇನು ಕಾಣಿಸಲ್ಲ ಬೆಳಿಗ್ಗೆ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಮಸ್ತಾಗಿ ಬಿಟ್ಟಿದೆ. ತೋತಾಪುರಿನೂ ಆ ಸೈಡ್ ಐತೆ. ಇವಾಗ ಏನು ಕಾಣಿಸಲ್ಲ ನೋಡಿ. ಇದು ಹಾಕ್ಸ್ಕೊಂಬಂದೆ, ಇದು ಎತ್ಕೊಂಬರ್ತಾ ಇದ್ದೀನಿ. ನೋಡೋಣ ನೋಡಿ. ಸೊ ಗೈಸ್ ಅಷ್ಟೇ ಈ ವ್ಲಾಗಲ್ಲಿ. ಮುಂದಿನ ವ್ಲಾಗಲ್ಲಿ ಸಿಗುವ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಅಂಟಿಲ್ ದೆನ್ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.